70,000 ಕೊಡ್ತೀನಿ ಸರ್ ಇದು ಸಿಸ್ಟಮ್ ಎಲ್ಲ ಇದೆ ನಿಮಗೆ ನಿಮಗೆ ಪ್ರೈಸ್ ಕೋಟ್ ಮಾಡಿದ್ರೆ 2,80,000 ನಿಮ್ಮ ಇಷ್ಟ ನೀವು ಚಾನೆಲ್ ಕಡೆಯಿಂದ ಬಂದ್ರೆ ನಿಮಗೆ 265 ಮಾಡ್ಕೊಡ್ತೀನಿ ಸರ್ ಎಲ್ಲ ಶೋರೂಮ್ ಮೇಂಟೈನ್ ಇದು 2.5 ಲಕ್ಷ ಕೊಡ್ತೀನಿ ಸರ್ ಇದು ಈಗ ಲೋ ಬಜೆಟ್ ಅಲ್ಲಿ ಯಾರೋ ಶಿಪ್ ಕೊಡ್ತಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ 275 ಮಾಡ್ಕೊಡ್ತೀನಿ ಸರ್ ಇದು 275 ಮಾಡ್ಕೊಡ್ತೀನಿ ಸರ್ ಇನ್ನೂ ಕಡಿಮೆ ಆಗೋದಾ ಸರ್ ಇಲ್ಲಿ 3 ಲಕ್ಷ ಹಾಕಿರೋದು 275 ಮಾಡ್ಕೊಡ್ತೀನಿ ಓಕೆ ಹೇಳ್ತಿರೋದು ಕಡಿಮೆ ಅಂತಿದ್ದಾರೆ ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಬಾಡಿ ಲೈನು ಚೆನ್ನಾಗಿದೆ ಸರ್ ಪ್ರೈಸ್ ನಿಮಗೆ ನಾವು ಕೋಟ್ ಮಾಡಿರೋದು 3,40,000 ನಿಮ್ಮ ಚಾನೆಲ್ ಕಡೆ ನಾನು 3,10,000 ಕೊಡ್ತೀನಿ ಸರ್ 3,10,000 ಸರ್ ಪ್ರೈಸ್ ನಿಮಗೆ 2,80,000 ಕೊಡ್ತೀನಿ ಸರ್ ಇದು 2,80,000 ಪ್ರೈಸ್ ಸರ್ ಪ್ರೈಸ್ ನಿಮಗೆ 2,45,000 ಕೋಟ್ ಮಾಡಿರೋದು ನಿಮ್ಮ ಚಾನೆಲ್ ಕಡೆ ನಿಮಗೆ ಜಸ್ಟ್ ನಿಮಗೆ 2,25,000 ಮಾಡ್ಕೊಡ್ತೀನಿ ಸರ್ ನಿಮಗೆ ಪ್ರತಿಯೊಂದು ಫೀಚರ್ ಬರುವಂತ ವೆಹಿಕಲ್ 4,80,000 ಮಾಡ್ಕೊಡ್ತೀನಿ ಸರ್ 4,80,000 ಬೆಸ್ಟ್ ಪ್ರೈಸ್ ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗಬಹುದು ಇದು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು 5 ಲಕ್ಷಕ್ಕೆ ಆಗುತ್ತೆ 5 ಲಕ್ಷ ಮಾಡ್ಕೊಡ್ತೀನಿ ಸರ್ 5 ಲಕ್ಷಕ್ಕೆ ಇದು 5 ಲಕ್ಷ ಇದು 5 ಲಕ್ಷ ಇದು 5 ಲಕ್ಷಕ್ಕೆ ಸರ್ ಡೀಸೆಲ್ ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಚಾನೆಲ್ ಕಡೆ ನಾನು ಬಂದ್ರೆ ಒಂದು 3.5 ಲಕ್ಷಕ್ಕೆ ಮಾಡ್ತೀನಿ ಮುಂದೆ ಬರ್ಲಿ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಇನ್ನು ಕಡಿಮೆ ಆಗುತ್ತೆ ಇನ್ನು ಕಡಿಮೆ 2,90,000 ಮುಂದೆ ಬರ್ಲಿ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಇನ್ನು ಕಡಿಮೆ ಆಗುತ್ತೆ ಇನ್ನ ಕಡಿಮೆ ಮಾಡ್ಕೊಡ್ತೀನಿ ಅದ್ರ ಜೊತೆ ಇನ್ನು ಕಡಿಮೆ ಆಗುತ್ತೆ ಕಮ್ಮಿ ಮಾಡ್ಕೊಡ್ತೀನಿ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಮತ್ತೊಂದು ಹೊಸ ಶೋರೂಮ್ಗೆ ಇದನ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗೇನೆ ಇಲ್ಲಿ ಎಲ್ಲ ಗುಡ್ ವೆಹಿಕಲ್ಸ್ ಇರುತ್ತೆ ಆಮೇಲೆ ಲೋ ಬಜೆಟ್ ಅಲ್ಲಿ ನೋಡಬಹುದು ಇಲ್ಲ ಮಾಡಲ್ ಅಲ್ಲಿ ನೋಡ್ತೀರಾ ಮಾಡಲ್ ಅಲ್ಲಿ ನೋಡಬಹುದು ಹಾಗೇನೆ ಸರ್ ಇದ್ದಾರೆ ಸರ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ಅವ್ರ ಹತ್ರ ಕೇಳ್ಬಿಡೋಣ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಹೌದು ಸರ್ ನಾವು ಚೆನ್ನಾಗಿದ್ದೀವಿ ಸರ್ ನಿಮ್ಮ ಹೆಸರು ಸಮೀರ್ ಅಂತ ಸರ್ ಹೌದಾ ಸರ್ ಹೌದು ಸರ್ ಮತ್ತೊಂದು ಸರಿ ನಿಮ್ಮ ಶೋರೂಮ್ ಹೆಸರು ಎಕ್ಸಾಕ್ಟ್ ಲೊಕೇಶನ್ ಸರ್ ಇದು ನಮ್ಮ ಶೋರೂಮ್ ಹೆಸರು ಬಂದು A1 ಆಟೋ ಕನ್ಸಲ್ಟೆಂಟ್ ನಮ್ ಲೊಕೇಟೆಡ್ ಆಗಿರೋದು ಚಂದ್ರಾ ಲೇಔಟ್ ಸರ್ಕಲ್ ಗಣಪತಿ ಸರ್ಕಲ್ ಇದೆ ಅದೇ ಆಪೋಸಿಟ್ ರೋಡ್ ಪಾರ್ಕ್ ಮುಂದ್ಗಡೆನೆ ಇರೋದು ಓಕೆ ಪಾರ್ಕ್ ಮುಂದೆ ಅದು ಗೊತ್ತಾಗಿಲ್ಲ ಅಂದ್ರೆ ವಾಟರ್ ಟ್ಯಾಂಕ್ ಇದೆ ಲ್ಯಾಂಡ್ ಮಾರ್ಕ್ ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡ್ ಬರುತ್ತೆ ನಮ್ಮ ಓಕೆ ಕೂಡ ನಾನು ಕೂಡ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ಸೊ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ಸರ್ ಎಷ್ಟು ಸರ್ ಸ್ಟಾಕ್ ನಿಮ್ಮ ಹತ್ರ ನಮ್ಮ ಹತ್ರ ಇವಾಗ ಪ್ರೆಸೆಂಟ್ 25 to 30,000 ಇದು ವೆಹಿಕಲ್ಸ್ ಸ್ಟಾಕ್ ಇದೆ ನಮ್ಮ ಹತ್ರ ಲೋ ಬಜೆಟ್ಸ್ ಇಂದ ಸ್ಟಾರ್ಟ್ ಆಗಿ ನಮ್ಗೆ 15 ಲಕ್ಷ ತನಕ ಇದೆ 16 ಲಕ್ಷ ತನಕ ಇದೆ ಲೋ ಮಾಡೆಲ್ಗೂ ನಾವು ಲೋನ್ ಮಾಡ್ಕೊಡ್ತೀವಿ ಲೋಕಲ್ ಅಡ್ರೆಸ್ ಇದೆ ಲೋ ಮಾಡೆಲ್ಗೂ ಲೋನ್ ಮಾಡ್ಕೊಡ್ತೀವಿ ಲೋ ಮಾಡೆಲ್ಗೂ ಆಗುತ್ತೆ ಮಾಡ್ಕೊಡ್ತೀವಿ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ ಸಿವಿಲ್ ಚೆನ್ನಾಗಿರ್ಬೇಕು ಸರ್ ಸಿವಿಲ್ ಚೆನ್ನಾಗಿದ್ರೆ ಲೋ ಮಾಡೆಲ್ಗೂ ಮಾಡ್ಕೊಡ್ತೀವಿ ಆಮೇಲೆ ನಮ್ಮ ಹತ್ರ ಹೆಡಿಂಗ್ ಚಾರ್ಜಸ್ ಏನಿರಲ್ಲ ಟ್ರಾನ್ಸ್ಫರ್ ಚಾರ್ಜಸ್ ಇರ್ಲಿ RTO ಚಾರ್ಜಸ್ ಇರ್ಲಿ ಕಮಿಷನ್ ಇರ್ಲಿ ಆತರ ಏನು ಹೆಡಿಂಗ್ ಚಾರ್ಜಸ್ ಇರಲ್ಲ ಓಕೆ ಸೊ ನೋಡಿ ತುಂಬಾ ಜನಕ್ಕೆ ಲೋ ಮಾಡಲ್ ಅಲ್ಲಿ ಆಮೇಲೆ ಲೋ ಪ್ರೈಸ್ ಅಲ್ಲಿ ಗಾಡಿಗಳಿಗೆ ಲೋನ್ ಆಗಲ್ಲ ಅಂತ ಇರುತ್ತೆ ಸೊ ಅದು ಕೂಡ ಇವ್ರು ಲೋನ್ ಮಾಡ್ಕೊಡ್ತಾರೆ ಅನ್ಬೋದು ಬೆಸ್ಟ್ ಆಪ್ಷನ್ ಅನ್ಬೋದು ಸೊ ಯಾರನ್ನ ಲೋ ಮಾಡಲ್ ಅಲ್ಲಿ ತಗೊಂತಿರ್ತೀರಿ ಕಡಿಮೆ ಬಜೆಟ್ ಅಲ್ಲಿ ಅವ್ರು ಲೋನ್ ಬೇಕಾದ್ರೆ ಡೈರೆಕ್ಟ್ ಆಗಿ ಶೋರೂಮ್ ಬಂದ್ಬಿಟ್ಟು ವಿಸಿಟ್ ಮಾಡಬಹುದು ಸರ್ ಹಾಗೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಮ್ಮ ಶೋರೂಮ್ ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡಿಸಿ ಇಲ್ಲ ಅಂದ್ರೆ ನಿಮ್ ಯಾರು ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ ಬನ್ನಿ ಇಲ್ಲಾಂದ್ರೆ ನಾವೇ ಗಾಡಿ ಕೊಟ್ಟು ಕಳಿಸ್ತೀವಿ ಯಾರು ಚೆಕ್ ಮಾಡಂಗಿದ್ರೆ ಚೆಕ್ ಮಾಡ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಓಕೆ ಅವರೇ ಹೇಳ್ತಿದ್ದಾರೆ ಸೊ ಯಾರನ್ನ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡ್ಬೇಕು ಅಂತ ನಾನು ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೆ ಈ ಸರಿ ಶೋರೂಮ್ ಅವರು ಹೇಳ್ತಿದ್ದಾರೆ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಪಕ್ಕ ಓಕೆ ಅಂದ್ಮೇಲೆ ತಗೊಂಡ್ ಹೋಗೋದು ಗಾಡಿನ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ 80,000 ಇದೆ ಸರ್ 80,000 ಯಾವ ಸರ್ ವೆಹಿಕಲ್ ಸರ್ ಜೆನ್ ಇದೆ ಓಕೆ ಜೆನ್ ತುಂಬಾ ಜನ ಕೇಳ್ತಿದ್ರೆ ಅವ್ರು ಜೆನ್ ಇದೆ ಅಂತ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಅದ್ರ ಎಲ್ಲ ನೆಗೋಷಿಯಬಲ್ ಇರುತ್ತಲ್ವಾ ಮಾಡ್ಕೊಡೋಣ ಸರ್ ಬನ್ನಿ ಸರ್ ಓಕೆ ಸರ್ ವಿಡಿಯೋ ಶುರು ಮಾಡೋಣ ಸರ್ ಖಂಡಿತ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯೂಸ್ ಕಾರ್ ನೋಡ್ತಿರ್ತಾರೆ ಅದರಲ್ಲೂ ಲೋ ಬಜೆಟ್ ಅಲ್ಲಿ ಲೋನ್ ನೋಡೋರು ಇದ್ರು ಸೊ ಮಾಡಲ್ ಅಲ್ಲಿ ಕಾರ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್ ನಿಮ್ ಶೋರೂಮ್ ಅಲ್ಲಿ ಲೋ ಬಜೆಟ್ ಕಾರ್ ಯಾವ ಸರ್ ಇತ್ತು ಲೋ ಬಜೆಟ್ ನಿಮ್ಗೆ ಜೆನ್ ಕೊಡ್ತೀನಿ ಸರ್ ನಾನು ಬರೀ 70,000 ಕೊಡ್ತೀನಿ ಸರ್ 70,000 ಸರ್ ಏನು ಸರ್ ಮಾಡಲ್ ಇದು 1996 ಇದು ನಿಮ್ಗೆ FC ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಆಗಿದೆ ನಿಮ್ಗೆ ಜಸ್ಟ್ ನಿಮ್ಗೆ 70,000 ಕೊಡ್ತೀನಿ ಸರ್ ಇದು ಸರ್ ನೆಕ್ಸ್ಟ್ ವೆಹಿಕಲ್ ಸರ್ 2016 ಮಾಡಲ್ ನಿಮ್ಗೆ RXT ಟಾಪ್ ಎಂಡ್ ಮಾಡಲ್ ಮೇಲೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ಟೈರ್ ಇದೆ ಎಂಬುದು ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಫಿಟ್ಟಿಂಗ್ ಮಾಡೋರೆ ಬರಲ್ಲ ನಿಮ್ಗೆ ಅವ್ರು ಮಾಡಿಸಿದ್ದಾರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿ ಇದು ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ ನಿಮಗೆ ಪ್ರೈಸ್ ಕೋಟ್ ಮಾಡಿದ್ರೆ 2,80,000 ನಿಮ್ ಇಷ್ಟ ನೀವು ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 265 ಮಾಡ್ಕೊಡ್ತೀನಿ ಸರ್ ಎಲ್ಲ ಶೋರೂಮ್ ಮೇಂಟೈನ್ ಇದು ಓಕೆ ತುಂಬಾ ನೀಟ್ ಆಗಿರೋ ವೆಹಿಕಲ್ 265 ಅಂತ ಅದ್ರಲ್ಲಿ ನೆಗೋಷಿಯಬಲ್ ಸರ್ ಮಾಡ್ಕೊಡೋಣ ಇನ್ನ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಹಾಗೆ ಒಂದು ರೆಡ್ ಶಿಫ್ಟ್ ಇದೆ ಸರ್ 2010 ಮಾಡಲ್ ಇದು ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ LD ಓಕೆ ಜಸ್ಟ್ ನಿಮ್ಗೆ 2.5 ಲಕ್ಷ ಕೊಡ್ತೀನಿ ಸರ್ ಇದು ಬರೀ 2.5 ಲಕ್ಷಕ್ಕೆ ಹೌದು ಶಿಫ್ಟ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ ನಿಮ್ಗೆ ಸೊ ಎಲ್ಲ ಫ್ರೆಶ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ ನಿಮ್ಗೆ ಬರೀ 2.5 ಲಕ್ಷಕ್ಕೆ 2.5 ಲಕ್ಷ ಕೊಡ್ತೀನಿ ಸರ್ ಇದು ಓಕೆ ನೋಡಿ ಲೋ ಬಜೆಟ್ ಅಲ್ಲಿ ಯಾರೋ ಶಿಫ್ಟ್ ಕೊಡ್ತಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಬೇಗನೆ ಸರ್ ಹೇಳಿ ಸರ್ ನೆಕ್ಸ್ಟ್ ಸರ್ ಲೋ ಮಾಡಲ್ ಬೇಡವಾ ಹೈ ಮಾಡಲ್ ಕೊಡ್ತೀನಿ 2018 ಮಾಡಲ್ ಜಸ್ಟ್ ನಿಮ್ಗೆ 525 ಕೊಡ್ತೀನಿ ಸರ್ 18 ಮಾಡಲ್ ಡೀಸೆಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸೋರು ನೋಡಬಹುದು ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ AC ಪೋಸ್ಟಿಂಗ್ 4 ಪವರ್ ವಿಂಡೋ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ನಿಮ್ಗೆ ಇದಕ್ಕೆ ಅಗೇನ್ ಸರ್ ಮಾಡಲ್ ಅಂಡ್ 18 ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ ನಿಮ್ಗೆ 5.5 ಲಕ್ಷ ಕೊಡ್ತೀನಿ ಸರ್ 5.5 ಲಕ್ಷಕ್ಕೆ ಹೌದು 18 ಮಾಡಲ್ ಇದೆ ಸರ್ ಒಂದು ಸರ್ ಓಮ್ನಿ ಇದೆ ಒಂದು ನಮ್ಮ ಹತ್ರ 2018 ಮಾಡಲ್ 8 ಸೀಟರ್ ನಿಮ್ಗೆ ವೆಹಿಕಲ್ ಸೆಕೆಂಡ್ ಓನರ್ ಜಸ್ಟ್ ನಿಮ್ಗೆ 60,000 ಓಡಿದೆ ನಿಮ್ಗೆ ಸರ್ 8 ಸೀಟರ್ ತುಂಬಾ ಡಿಮ್ಯಾಂಡೆಡ್ ಇದೆ ಹೌದು ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು ನಿಮ್ಗೆ ಓಕೆ ಟೈರ್ ಕಂಡೀಷನ್ ನೋಡ್ತಾರೆ ಬ್ರಾಂಡ್ ನ್ಯೂ ಅನ್ಬೋದು
ಸರ್ ಬಾಡಿ ಲೈನ್ ಚೆನ್ನಾಗಿದೆ ಸರ್. ಪ್ರೈಸ್ ನಿಮ್ಗೆ ನಾವು ಕೋಟ್ ಮಾಡಿರೋದು 3,40,000 ನಿಮ್ ಚಾನೆಲ್ ಕಡೆ ನಾನು 3,10,000ಕ್ಕೆ ಕೊಡ್ತೀನಿ ಸರ್. 3,10,000ಕ್ಕೆ ಖಂಡಿತ ಸರ್. ನೆಕ್ಸ್ಟ್ ಸರ್ 2013 ಮಾಡಲು ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್ ನಿಮ್ಗೆ. ಸರ್ ಇದರಲ್ಲಿ ಫೀಚರ್ಸ್ AC ಪೋಸ್ಟಿಂಗ್ 4 ಪೋರ್ಂಡೋ ಬರುತ್ತೆ ನಿಮ್ಗೆ, ಮ್ಯಾಗ್ವಿಲ್ ಕೂಡ ಬರುತ್ತೆ, ಹೊಸ ಟೈರ್ ಕೂಡ ಹಾಕ್ಸವ್ರೆ ನಿಮ್ಗೆ. ನಿಮ್ಗೆ ಪ್ರೈಸ್ ಕೋಟ್ ಮಾಡ್ತಾರೆ 4,10,000 ನಿಮ್ ಚಾನೆಲ್ ಕಡೆ 3,80,000 ಮಾಡ್ಕೊಡ್ತೀನಿ ಸರ್. ಸರ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ನೀವು. ಸೆಕೆಂಡ್ ಓನರ್ ಹೌದು ಸರ್. ನೆಕ್ಸ್ಟ್ ಸರ್ 2010 ಮಾಡಲು ಶಿಫ್ಟ್ ಕೊಡ್ತೀನಿ ನಿಮ್ಗೆ. 2010 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ ನಿಮ್ಗೆ 70,000 ಓಡಿದೆ, ಶೋರೂಮ್ ಮೇಂಟೈನ್. ಬರೀ 70,000 ಓಡಿದೆ. ಬರೀ 70,000 ಓಡಿರೋ ಶೋರೂಮ್ ಮೇಂಟೈನ್ ನಿಮ್ಗೆ. ಸರ್ ಪ್ರೈಸ್ ನಿಮ್ಗೆ 2,80,000 ಕೊಡ್ತೀನಿ ಸರ್. ಇದು 2,80,000 ಸರ್. ಇವತ್ತು ನಿಮ್ಮ ಹತ್ರ ಶಿಫ್ಟ್ಗಳು ತುಂಬಾ ಲೋ ಬಜೆಟ್ ಇದೆಯಲ್ಲ ಸರ್? ಹೌದು ಸರ್, ನಮ್ಮ ಹತ್ರ 6-7 ಶಿಫ್ಟ್ ಇದೆ ಸರ್. ನಮ್ಮ ಹತ್ರ ಎಲ್ಲ ಲೋ ಬಜೆಟ್ ಎಲ್ಲ ಲೋ ಬಜೆಟ್, ಹೈ ಬಜೆಟ್ ಇದೆ. ನಿಮ್ಗೆ ಲೋ ಬಜೆಟ್ ಬೇಕಾದ್ರೆ ಲೋ ಬಜೆಟ್ ಇದೆ ನಿಮ್ಮ. ಓಕೆ ನೋಡಿ, ಯಾರ ನಾವು ಶಿಫ್ಟ್ಗಳು ಇದಕ್ಕೂ ಬೇಕಾದ್ರೆ ಲೋನ್ ಮಾಡ್ಕೊಡ್ತೀವಿ, ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ ನಾವು. ಲೋಕಲ್ ಅಡ್ರೆಸ್ ಇದೆ. ಪ್ರೈಸ್ ಎಷ್ಟು ಹೇಳಿದ್ರಲ್ಲ? ಇದು 2,80,000 ಮಾಡ್ತೀವಿ. ಅದಕ್ಕೂ ಲೋನ್ ಆಗುತ್ತೆ, ಲೋನ್ ಮಾಡ್ಕೊಡ್ತೀವಿ ನಾವು. ನೋಡಿ ಲೋ ಬಜೆಟ್ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ. ಲೋಕಲ್ ಅಡ್ರೆಸ್ ಇರಬೇಕು, ಸೀಲ್ ಚೆನ್ನಾಗಿರ್ಬೇಕು. ಲೋ ಬಜೆಟ್ ಅಲ್ಲಿ ಶಿಫ್ಟ್ ಮಾಡ್ತಿದ್ರೆ ನಾವು ಲೋ ಬಜೆಟ್ ಸಿಗುತ್ತೆ, ಅದ್ರ ಜೊತೆ ಲೋನು ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ, ಬೇಗ ಬಂದು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಸರ್ 2015 ಮಾಡಲು W8 ಸೆಕೆಂಡ್ ಓನರ್ ಆಗಿದೆ. W8 ನೋಡ್ತಾ ಇರ್ಬೋದು ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಿಮ್ಗೆ. ಫೀಚರ್ಸ್ ನಿಮ್ಗೆ AC ಪೋಸ್ಟರಿಂಗ್, ಪವರ್ ವಿಂಡೋ, ಡಿಫಾಗರ್, ಬ್ಯಾಕ್ ವೈಪರ್, 8 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ. ಇದಕ್ಕೆ 8 ಏರ್ ಬ್ಯಾಗ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್. ಓಕೆ ನೋಡಿ, ರೆಡ್ ಕಲರ್ ತುಂಬಾ ಚೆನ್ನಾಗಿದೆ ಸರ್. ಏನ್ ಸರ್ ಪ್ರೈಸ್ ಇದು? ಸರ್ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 7 ಲಕ್ಷ ಇದೆ. ನಿಮ್ ಚಾನೆಲ್ ಕಡೆಯಿಂದ ನಿಮಗೆ 6,80,000 ಮಾಡ್ತೀನಿ. ಮುಂದೆ ಬನ್ನಿ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇನ್ನೂ ಕಡಿಮೆ ಆಗುತ್ತೆ? ಹೌದು, ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಸರ್ 2016 ಮಾಡಲು ಕ್ರೆಟಾ ಕೊಡ್ತೀನಿ, SX ಮಾಡಲ್ ನಿಮ್ಗೆ. ನಿಮ್ಗೆ ಮಾರ್ಕೆಟ್ ನಿಮ್ಗೆ 8 ಲಕ್ಷ ಇದೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 7.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇದು ಸರ್ ಫೀಚರ್ ನಿಮ್ಗೆ ಎಲ್ಲ ಬರುತ್ತೆ ಸರ್. ನಿಮ್ಗೆ AC ಪೋಸ್ಟಿಂಗ್, 4 ಪೌಂಡ್, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ಕ್ಲೈಮೇಟ್ ಕಂಟ್ರೋಲ್, ಡಿಫಾರ್ಗ್, ಬ್ಯಾಕ್ ವೈಪರ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ ಸರ್ ನಿಮ್ಗೆ. ಫುಲ್ಲಿ ಲೋಡೆಡ್ ಇದು? ಫುಲ್ಲಿ ಲೋಡೆಡ್ ಇದು. ಓಕೆ ಸರ್. ಇದ್ರ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಪ್ರಕಾರ ನಿಮ್ಗೆ 8 ಲಕ್ಷ ಇದೆ. ನಿಮ್ ಚಾನೆಲ್ ಕಡೆ ನಮ್ಗೆ 7.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 7 ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಸರ್ 2015 ಮಾಡಲು ಸ್ಕಾರ್ಪಿಯೋ S10 ಕೊಡ್ತೀನಿ ಸರ್. ಓಕೆ, ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರೋ, ತಾರ್ ಮ್ಯಾಗ್ವಿಲ್ ಹಾಕಿರೋದು ಇದಕ್ಕೆ. ಸ್ಕಾರ್ಪಿಯೋ ನೋಡಿ, ಯಾರು ನೋಡ್ತಾ ಇದ್ರೆ ಒಂದು ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ಸರ್. ಇರೋ ಫೀಚರ್ಸ್ ಅಂದ್ರೆ ಫೀಚರ್ಸ್ ನಿಮ್ಗೆ AC ಎಲ್ಲ ಬಂದ್ಬಿಡ್ತಾರೆ ಸರ್. ನಿಮ್ಗೆ ಏನು ಹೇಳಂಗಿಲ್ಲ, ಎಲ್ಲ ಫೀಚರ್ಸ್ ಬಂದ್ಬಿಡ್ತಾರೆ. ಓಕೆ ಸರ್, ಹೇಳಿ ಸರ್ 2015 ಮಾಡಲು ನಿಮ್ಗೆ ಸಿಂಗಲ್ ಓನರ್ ಗಾಡಿ ನಿಮ್ಗೆ 8 ಲಕ್ಷಕ್ಕೆ ಕೊಡ್ತೀನಿ. 8 ಲಕ್ಷಕ್ಕೆ? 8 ಲಕ್ಷಕ್ಕೆ ಕೊಡ್ತೀನಿ ಸರ್. ಓಮಿನ್ ಬಿಟ್ರೆ ನೆಕ್ಸ್ಟ್ ಇಕೋನೆ ತುಂಬಾ ಜನ ಕೇಳ್ತಿರ್ತಾರೆ. ಇಕೋನಾ ಸರ್ ಹೇಳ್ಬೋದು. ಇದು ನಿಮ್ಗೆ 2010 ಮಾಡಲು 3rd ಓನರ್ ಆಗಿದೆ ನಿಮ್ಗೆ. ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಇದು ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀರಾ? ಫ್ರೆಶ್ ಆಗಿದೆ ನಿಮ್ಗೆ. 5 ಸೀಟರ್ AC ಗಾಡಿ ಇದು. 5 ಸೀಟರ್ ಇದು AC ಬರುತ್ತೆ ನಿಮ್ಗೆ. ಸೊ ನೋಡಿ, ಯಾರೋ ಒಂದು ಈಕೋ ನೋಡ್ತಾ ಇದ್ರೆ ಬೆಸ್ಟ್ ಬಜೆಟ್ ಇಲ್ಲಿ ಇದೆ ಅನ್ಬೋದು ಸರ್. ಹೇಳ್ತಾರೆ ಪ್ರೈಸ್ ನ ಸರ್. ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ 2,45,000 ಕೋಟ್ ಮಾಡಿರೋದು. ನಿಮ್ ಚಾನೆಲ್ ಕಡೆ ನಿಮ್ಗೆ ಜಸ್ಟ್ ನಿಮ್ಗೆ 2,25,000 ಮಾಡ್ಕೊಡ್ತೀನಿ ಸರ್. 2,25,000? ಹೌದು. ಈಕೋ ಎಷ್ಟು ಸರ್? 2012 ಮಾಡಲ್ ಇದು ನಿಮ್ಗೆ. 3rd ಓನರ್ ಆಗಿದೆ. 1 ಲಕ್ಷ ಶೋರೂಮ್ ಮೇಂಟೈನ್ ಆಗಿದೆ ನಿಮ್ಗೆ. ZX ಟಾಪ್ ಎಂಡ್ ನಿಮ್ಗೆ. ಟೈರ್ ಕೂಡ ನೋಡ್ಬೋದು ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸವ್ರೆ ನಿಮ್ಗೆ. ಡೀಸರ್ ಇದು? ಶಿಫ್ಟ್ ಡಿಸೈರ್ ZXi. ಓಕೆ, ಟಾಪ್ ಎಂಡ್ ವೆಹಿಕಲ್ ಅಂದ್ರೆ AC ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. AC ಪೋಸ್ಟರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಪ್ರತಿಯೊಂದು ಬಂದ್ಬಿಡುತ್ತೆ. ABS ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಸರ್ ಪ್ರೈಸ್ ನಿಮ್ಗೆ 375 ಕೋಟ್ ಮಾಡ್ತಾರೆ. ನಿಮ್ ಚಾನೆಲ್ ಕಡೆ ಜಸ್ಟ್ ನಿಮ್ಗೆ 3,40,000 ಮಾಡ್ಕೊಡ್ತೀನಿ. 3,40,000 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ 2012 ಮಾಡಲು XU500 ಕೊಡ್ತೀನಿ ನಿಮ್ಗೆ. ಜಸ್ಟ್ ನಿಮ್ಗೆ 4,80,000 ಸೆಕೆಂಡ್ ಓನರ್ ಕೊಡ್ತೀನಿ ಸರ್ ನಿಮ್ಗೆ. 4,80,000 ಗೆ? ಹೌದು, ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಇದು ಟಾಪ್ ಎಂಡ್ ವೆಹಿಕಲ್ ಸರ್. ಇದು 8 ಏರ್ ಬ್ಯಾಗ್, AC ಪೋಸ್ಟರಿಂಗ್, 4 ಪೌಂಡ್, ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ ನಿಮ್ಗೆ. ಪ್ರತಿಯೊಂದು ಫೀಚರ್ ಬರುವಂತ ವೆಹಿಕಲ್ 4,80,000 ಮಾಡ್ಕೊಡ್ತೀನಿ ಸರ್. 4,80,000 ಬೆಸ್ಟ್ ಪ್ರೈಸ್. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗ್ಬೋದು. ಸರ್ ಜೊತೆ ಮಾತಾಡಿದ್ರೆ ಪಕ್ಕ ಕಡಿಮೆ ಆಗುತ್ತಲ್ಲ ಸರ್? ಇನ್ನ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬನ್ನಿ ಸರ್. ಸರ್ ಫಾರ್ಚುನರ್ 2013 ಮಾಡಲ್ ಸರ್. ನಿಮ್ಗೆ ಓನ್ಲಿ 1.5 ಲಕ್ಷ ಓಡಿದೆ. ಶೋರೂಮ್ ಮೇಂಟೈನ್ ನಿಮ್ಗೆ. 1.5 ಲಕ್ಷ ಓಡಿದೆ ಅಷ್ಟೇ? ಹೌದು. 2 ವೀಲ್ ಡ್ರೈವ್ ಇದು. 2 ವೀಲ್ ಡ್ರೈವ್? ಹೌದು. ನೋಡಿ, ಫಾರ್ಚುನರ್ ಯಾರು ನೋಡ್ತಾ ಇದ್ರೆ, ಸೊ ವೈಟ್ ಕಲರ್ ಅಲ್ಲಿ 2 ವೀಲ್ ಡ್ರೈವ್ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್, ಟಾಪ್ ಎಂಡ್ ಬರುತ್ತೆ. ಎಲ್ಲ ಫೀಚರ್ ಬರುತ್ತೆ? ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ ಸರ್. ಪ್ರೈಸ್ ಸರ್ ಇದ್ರು? ಸರ್ ಪ್ರೈಸ್ ಬಂದು ನಿಮ್ಗೆ 12.5 ಕೋಟ್ ಮಾಡಿರೋದು. ನಿಮ್ ಚಾನೆಲ್ ಕಡೆ ಬಂದು ಜಸ್ಟ್ ನಿಮ್ಗೆ 12 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 12 ಲಕ್ಷಕ್ಕೆ? ಸರ್. ಇನ್ನು ಸರ್ ಓನರ್ ಮಾಡಲ್ ಸರ್? ಸೆಕೆಂಡ್ ಓನರ್ 13 ಮಾಡಲ್. 13 ಮಾಡಲ್ 12.5 ಲಕ್ಷಕ್ಕೆ? 12 ಲಕ್ಷಕ್ಕೆ ಕೊಡ್ತೀನಿ. 12 ಲಕ್ಷ ಕೊಡ್ತೀರಾ ಸರ್? ನೆಕ್ಸ್ಟ್ ಸರ್ ಬೊಲೊನೋ ಕೊಡ್ತೀನಿ. 2016 ಮಾಡಲ್, ಸೆಕೆಂಡ್ ಓನರ್, 90,000 ಶೋರೂಮ್ ಮೇಂಟೈನ್, ಸಿಂಗಲ್ ಓನರ್ ಗಾಡಿ ನಿಮ್ಗೆ. ಸಿಂಗಲ್ ಓನರ್ ಇದು? ಹೌದು. ಆಫ್ಟರ್ ಮಾರ್ಕೆಟ್ ಎಲ್ಲ ಮ್ಯಾಗ್ವಿಲ್ ಎಲ್ಲ ಹಾಕ್ಸೋರು ನೋಡಬಹುದು ನಿಮ್ಗೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಆಗಿದೆ ನಿಮ್ಗೆ. ಸರ್ ಫೀಚರ್ಸ್ ಅಂದ್ರೆ? ಫೀಚರ್ AC ಪೋಸ್ಟರಿಂಗ್, 4 ಪವರ್ ವಿಂಡೋ, ಲೆದರ್ ಸೀಟ್ಸ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಮ್ಯಾಗ್ವಿಲ್ ಎಲ್ಲ ನೋಡ್ತಾ ಇರ್ಬೋದು. ಸೊ ರೆಡ್ ಕಲರ್ ಇದೆ ನೋಡಿ ವೆಹಿಕಲ್, ಬಲೆನೋ.
ಸರ್ ಪ್ರೈಸ್ ಸರ್ ಪ್ರೈಸ್ ನಿಮಗೆ 5,35,000 ಕೋಟ್ ಮಾಡಿರೋದು ನಿಮ್ಮ ಚಾನಲ್ ಕಡೆ ಒಂದು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು 5 ಲಕ್ಷ ಸಿಂಗಲ್ ಓನರ್ ಹೌದು ಸರ್ ಲೋನ್ ಕೂಡ ಆಗುತ್ತೆ ಮಾಡ್ಕೊಡ್ತೀನಿ ಖಂಡಿತ ಸಿಂಗಲ್ ಓನರ್ ಇದು ಹೌದು ಸಿಂಗಲ್ ಓನರ್ ಸರ್ ನೆಕ್ಸ್ಟ್ ಸರ್ ವ್ಯಾಗನರ್ 2012 ಮಾಡಲು ನಿಮಗೆ ಸೆಕೆಂಡ್ ಓನರ್ ಆಗಿದೆ ನಿಮಗೆ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ ನಿಮಗೆ VX ಟಾಪ್ ಎಂಡ್ ಇದು ಟಾಪ್ ಎಂಡ್ ವೆಹಿಕಲ್ ಹೌದು ಟಾಪ್ ಎಂಡ್ ನೋಡಿ ಡಿಫಾಗರ್ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್ ಫೀಚರ್ಸ್ ನಿಮಗೆ AC ಪೋಸ್ಟರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ನಿಮಗೆ ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದು ಗಾಡಿ ವೆಹಿಕಲ್ ಅಂತ ಇದು ಓಕೆ ಸೊ ಯಾರನ್ನ ಒಂದು ವ್ಯಾಗನರ್ ನೋಡ್ತಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ತಾ ಇರ್ಬೋದು ಸೊ ಗ್ರೇ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ ಸರ್ ಪ್ರೈಸ್ ಬಂದು ನಿಮಗೆ 2,80,000 ಕೋಟ್ ಮಾಡಿರೋದು ನಿಮ್ಮ ಚಾನಲ್ ಕಡೆ ನಮಗೆ 2,60,000 ಮಾಡ್ಕೊಡ್ತೀನಿ ಸರ್ 2,60,000 ಹೌದು ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಹೌದು ಓಕೆ ಸರ್ ನಮ್ಮ ಹತ್ರ ಎರ್ಟಿಗಾ 3 ಇದೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ 5 ಲಕ್ಷಕ್ಕೆ ಬೇಕಾದ್ರೆ 5 ಲಕ್ಷ ಇದೆ 5.5 ಲಕ್ಷಕ್ಕೆ ಬೇಕಾದ್ರೆ 5 ಲಕ್ಷ ಇದೆ ಓಕೆ ಸರ್ ಫಸ್ಟ್ ಇದು ಡೀಟೇಲ್ಸ್ ಹೇಳ್ಬಿಡಿ ಇದು 2014 ಮಾಡಲ್ ನಿಮಗೆ 4th ಓನರ್ ಆಗಿದೆ ಬಟ್ ನಿಮಗೆ ಶೋರೂಮ್ ಮೇಂಟೈನ್ ಎಲ್ಲ ಆಗಿರೋದು ನಿಮಗೆ ಜಸ್ಟ್ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು 5 ಲಕ್ಷಕ್ಕೆ ಹೌದು ಸರ್ ಫೀಚರ್ಸ್ ಅಂದ್ರೆ ಇದರಲ್ಲಿ ಫೀಚರ್ಸ್ ನಿಮಗೆ AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ನಿಮಗೆ ಟೈರ್ ನಿಮಗೆ 70-80% ಟೈರ್ ಇದೆ ನಿಮಗೆ ವೆಲ್ ಮೇಂಟೈನ್ ಮಾಡೋರ ಕಸ್ಟಮರ್ ನೋಡಬಹುದು ನಿಮಗೆ AC ಪೋಸ್ಟರಿಂಗ್ ಪವರ್ ವಿಂಡೋ ಸೊ ರೂಫ್ AC ಎಲ್ಲ ಬರುತ್ತೆ ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡ್ತಾ ಇರಬಹುದು ಸೊ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್ ಸರ್ ಇದ್ರ ಪ್ರೈಸ್ ಸರ್ ಪ್ರೈಸ್ ಬಂದು ನಿಮಗೆ 5,40,000 ಕೋಟ್ ಮಾಡಿರೋದು ನಿಮ್ಮ ಚಾನಲ್ ಕಡೆ ನಿಮಗೆ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು 5 ಲಕ್ಷಕ್ಕೆ 5 ಲಕ್ಷಕ್ಕೆ ಮಾಡ್ತೀನಿ ಸರ್ ಇದು ಡೀಸೆಲ್ ಆರ್ ಪೆಟ್ರೋಲ್ ಡೀಸೆಲ್ ಸರ್ ಇದು ಓಕೆ ಡೀಸೆಲ್ ತುಂಬಾ ಜನ ಡೀಸೆಲ್ ನೋಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಆಪ್ಷನ್ ನೋಡಿ ಮತ್ತೊಂದು ಡೀಸೆಲ್ ಇದೆ ಸರ್ ಇವಾಗ ಇದೆ ಸರ್ ಡೀಸೆಲ್ ಇದೆ ಸರ್ ಎರಡು ಗಾಡಿ ಇದೆ ಡೀಸೆಲ್ ವೆಹಿಕಲ್ ನಮ್ಮ ಹತ್ರ ಈ ಗಾಡಿ ಬೇಡ ಅಂದ್ರೆ ಈ ಗಾಡಿ ಇದೆ ನೋಡಿ ಸರ್ ಇದು ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ 90,000 ನೋಡಿರೋದು ಟೈರ್ ಎಲ್ಲ ಹೊಸದಿದೆ ನಿಮಗೆ AC ಪೋಸ್ಟಿಂಗ್ 4 ಪವರ್ ವಿಂಡೋ ಬರುತ್ತೆ ನಿಮಗೆ ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ ಸರ್ ಈ ಗಾಡಿಗೆ ನಿಮ್ಗೆ ಏನು ಒಂದು ರೂಪಾಯಿನೂ ಖರ್ಚು ಮಾಡಂಗಿಲ್ಲ ಜಸ್ಟ್ ಓಡಿಸ್ಕೋಬೇಕು ನೀವು ತಗೊಂಡೋಗಿ ಸೊ ಇದರಲ್ಲಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹಂಗೇನೆ ಒಂದು ರೂಫ್ AC ಕೂಡ ಬರುತ್ತೆ ನಿಮಗೆ ಇದು ಸಿಲ್ವರ್ ಕಲರ್ ಅಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸೊ ಇದು ಡೀಸೆಲ್ ಆಗಿತ್ತು ಸೊ ಇದು ಡೀಸೆಲ್ ಅಂತೆ ಸರ್ ಇದ್ರ ಪ್ರೈಸ್ ಏನು ಸರ್ ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 5,75,000 ನಿಮ್ಮ ಚಾನಲ್ ಕಡೆ ಬಂದು 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ 5.5 ಲಕ್ಷಕ್ಕೆ ಆಗುತ್ತೆ ಸರ್ ಅದರಲ್ಲಿ ಕಡಿಮೆ ಆಗ್ಬೋದು ಸರ್ ಮುಂದೆ ಬಂದಿ ಸರ್ ಮಾಡ್ಕೊಡೋಣ ಬೇಕಾದ್ರೆ ಸರ್ ಈ ಪೆಟ್ರೋಲ್ ಹೋಗೋಣ ಪೆಟ್ರೋಲ್ ಬನ್ನಿ ಸರ್ ಇದು ಸರ್ ನೆಕ್ಸ್ಟ್ ಸರ್ ಇದು 2014 ಮಾಡಲು ನಿಮ್ಗೆ 1 ಲಕ್ಷ ಹೊಡಿದೆ ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಇದು ಪೆಟ್ರೋಲ್ ವೇರಿಯಂಟ್ ಅಲ್ವಾ ಓಕೆ ಇದ್ರನ್ನೆಲ್ಲ ತುಂಬಾ ಚೆನ್ನಾಗಿದೆ ಸೊ ಟೈರ್ ಕಂಡೀಷನ್ ನೋಡ್ತಾ ಎಲ್ಲ ಬ್ರ್ಯಾಂಡ್ ನ್ಯೂ ಅನ್ಬೋದು ಇದರಲ್ಲಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೊ ರೂಫ್ AC ಹಾಗೇನೆ ಇದು ಪೆಟ್ರೋಲ್ ಆಗಿರುತ್ತೆ ಸೊ ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸಿಲ್ವರ್ ಕಲರ್ ಅಲ್ಲಿ ಅದು ಡೀಸೆಲ್ ಆಗಿತ್ತು ಇದು ಪೆಟ್ರೋಲ್ ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸ್ ನಿಮಗೆ 5,35,000 ಕೋಟ್ ಮಾಡ್ತಾ ಇರೋದು ಇದು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು 5 ಲಕ್ಷಕ್ಕೆ ಆಗುತ್ತೆ 5 ಲಕ್ಷ ಮಾಡ್ಕೊಡ್ತೀನಿ ಸರ್ 5 ಲಕ್ಷಕ್ಕೆ ಇದು 5 ಲಕ್ಷ ಇದು 5 ಲಕ್ಷ ಇದು 5 ಲಕ್ಷಕ್ಕೆ ಸರ್ ಡೀಸೆಲ್ ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಓಕೆ ನೋಡಿ ಅದು 14 ಮಾಡಲು ಇದು 14 ಮಾಡಲು ಯಾರು ಕೊಡಲ್ಲ ಸರ್ ಚಾಲೆಂಜಿಂಗ್ ಪ್ರೈಸ್ ಇದು ಸೊ ಚಾಲೆಂಜಿಂಗ್ ಪ್ರೈಸ್ ಅವ್ರು ಹೇಳ್ದಂಗೆನೆ ಏನಂದ್ರೆ ಏಟಿಗೆ ನೋಡಿ ಮೂರು ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು ಈ 20+ ಬರುತ್ತೆ ನಿಮಗೆ ಮೈಲೇಜ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ಓಕೆ ಬನ್ನಿ ಸರ್ ಮಾಡ್ಕೊಡೋಣ ಸರ್ ನೆಕ್ಸ್ಟ್ ಸರ್ ಇದು ಸ್ಯಾಂಟ್ರಲ್ ಲೋ ಬಜೆಟ್ ಅಲ್ಲಿ ಯಾರು ನೋಡೋದಿದ್ರೆ ನಿಮಗೆ 2008 ಮಾಡಲು ನಿಮ್ ಬ್ರ್ಯಾಂಡ್ ನ್ಯೂ ತರ ಇದೆ ಸರ್ ಏನು ಸರ್ ಗಾಡಿ ಪಳಪಳ ಅಂತ ಹೊಳಿತಾ ಇದೆ ಸರ್ ಹೌದು ಸರ್ ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದು ನಿಮಗೆ 2008 ಮಾಡಲ್ ಇದು 8 ಮಾಡಲ್ GLS ಟಾಪ್ ಎಂಡ್ ಇದು 2008 ಮಾಡಲ್ ಅಂತೆ ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಅದರಲ್ಲಿ GLS ಅಂದ್ರೆ ಸರ್ ಇದರಲ್ಲಿ AC ಪವರ್ ಸ್ಟೀರಿಂಗ್ 2 ಡೋರ್ ಪವರ್ ವಿಂಡೋ ಬರುತ್ತೆ ನಿಮಗೆ ಫ್ರಂಟ್ GLS ಓಕೆ ಬಾಡಿ ಲೈನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ನೀಟ್ ಅಂಡ್ ಮೇಂಟೈನ್ ಮಾಡಿರೋ ವೆಹಿಕಲ್ ಸರ್ ಇನ್ನೊಂದ್ಸರಿ ಮಾಡಲ್ ಓನರ್ ಪ್ರೈಸ್ ಸರ್ 2008 ಮಾಡಲ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮಗೆ FC ಕೂಡ ರನ್ನಿಂಗ್ ಇದೆ ನಿಮಗೆ ಪ್ರೈಸ್ ಕೋಟ್ ಮಾಡ್ತಾರೆ ನಿಮಗೆ 1,80,000 ನಿಮ್ಮ ಇನ್ಸ್ಟಾ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮಗೆ 165 ಮಾಡ್ಕೊಡ್ತೀನಿ 165 ಹೌದು ಸರ್ ನಮ್ಮ ಹತ್ರ ಒಂದು ಡಸ್ಟರ್ ಬಂದಿದೆ ನೋಡಿ ಡಸ್ಟರ್ ಇದೆ ಒಂದು 110 BHP 2012 ಮಾಡಲು ಓಕೆ 12 ಮಾಡಲ್ ಇದು ಒಂದು ಬಂಪರ್ ಪ್ರೈಸ್ ಕೊಡ್ತೀನಿ ಸರ್ ಈ ಬಂಪರ್ ಪ್ರೈಸ್ ಸರ್ ಇದು ಸರ್ ಅದಕ್ಕಿಂತ ಮುಂಚೆ ಇದ್ರದ್ದು ಫೀಚರ್ಸ್ ಹೇಳ್ಬಿಡಿ ಸರ್ AC ಪೋಸ್ಟರಿಂಗ್ 4 ಪವರ್ ವಿಂಡೋ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ ಫೀಚರ್ಸ್ ಅಲ್ಲಿ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ ಓಕೆ ಪ್ರತಿಯೊಂದು ಬಂದ್ಬಿಡುತ್ತೆ ಟಾಪ್ ಎಂಡ್ ಬರ್ತಲ್ಲ ಹೌದು ಹಿಂದೆ ಡಿಫಾಗರ್ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ನಿಮಗೆ ಸರ್ ಬಂಪರ್ ಪ್ರೈಸ್ ಅಂತ ಹೇಳಿದ್ರಿ ಸರ್ ಬಂಪರ್ ಪ್ರೈಸ್ ನೋಡಿ ಸರ್ ಪ್ರೈಸ್ ಕೋಟ್ ಮಾಡಿರೋದು 3.5 ಲಕ್ಷ ಚಾನೆಲ್ 3.5 ಲಕ್ಷ ಕೋಟ್ ಮಾಡಿರೋದು ಚಾನೆಲ್ ಕಡೆ ಬಂದ್ರೆ ಒಂದು 3.5 ಲಕ್ಷಕ್ಕೆ ಮಾಡ್ತೀನಿ ಮುಂದೆ ಬರ್ಲಿ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಇನ್ನೂ ಕಡಿಮೆ ಆಗುತ್ತೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ಓಕೆ ನೋಡಿ ಯಾರು ಡಸ್ಟರ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲದು ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡೋದು ಬೆಸ್ಟ್ ಪ್ರೈಸ್ ಅನ್ಬೋದು ಅದರಲ್ಲೂ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಸರ್ ಬಂದ್ಬಿಟ್ಟು ಮಾತಾಡಿ ಕಡಿಮೆ ಆಗುತ್ತೆ ಸರ್ 2010 ಒಂದು i10 ಕೊಡ್ತೀನಿ ಜಸ್ಟ್ ನಿಮಗೆ 230ಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಆಯಿಲ್ ಸರ್ವಿಸ್ ಬ್ಯಾಟರಿ ಹೊಸದು ಗಾಡಿ ನಿಮಗೆ ನೋಡ್ತಾ ಇರಬಹುದು ನಿಮಗೆ ವೆಲ್ ಮೇಂಟೈನ್ ಆಗಿದೆ ಸರ್ ನಿಮಗೆ ಸರ್ ಡೀಟೇಲ್ಸ್ ಸರ್ ಇದು ಸ್ಪೋರ್ಟ್ಸ್ ಇದು 2010 ಮಾಡಲು ಸೆಕೆಂಡ್ ಓನರ್ ಆಗಿದೆ ನಿಮಗೆ AC ಪೋಸ್ಟಿಂಗ್ 4 ಪವರ್ ವಿಂಡೋ ಡಿಫಾಗರ್ ಬ್ಯಾಕ್ ವೈಫರ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ ಸರ್ ನಿಮಗೆ ಸೆಕೆಂಡ್ ಓನರ್ ಆಗಿದೆ ಹೌದು ಓಕೆ ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ ಅನ್ಬೋದು ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸ್ 230ಕ್ಕೆ ಮಾಡ್ಕೊಡ್ತೀನಿ ಸರ್ ಇದು 2,30,000 ಮುಂದೆ ಬಲ್ಲಿ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಸರ್ ಮಾಡಲ್ ಏನು ಸರ್ ಇದು 2010 ಮಾಡಲು 10 ಮಾಡಲ್ ಹೌದು ಓಕೆ ಸರ್ ನೆಕ್ಸ್ಟ್ ಸರ್ 2014 ಮಾಡಲು ಒಂದು ರೇಟ್ಸ್ ಕೊಡ್ತೀನಿ ನೋಡ್ತಾ ಇರಬಹುದು ಮ್ಯಾಗ್ವಿಲ್ ನಿಮಗೆ 80,000 ಮ್ಯಾಗ್ವಿಲ್ ಇದೆ ಸರ್ ಇದು ಆಫ್ಟರ್ ಮಾರ್ಕೆಟ್ ಓಕೆ 14 ಮಾಡಲು ನಿಮಗೆ ಪೆಟ್ರೋಲ್ ವೇರಿಯಂಟ್ ಇದು VXI
VXi ಪೆಟ್ರೋಲ್ ಹೌದು. ವೇರಿಯಂಟ್ ಆಗಿರುತ್ತೆ. ಇದರಲ್ಲೂ AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಹಾಕೋರೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಹಾಕ್ಸೋರೆ. ಓಕೆ, ಇದು ಏನು ₹1 ಖರ್ಚು ಮಾಡಂಗಿಲ್ಲ ಸರ್ ನಿಮ್ಗೆ ಈ ಗಾಡಿಗೆ. ನಿಮ್ಗೆ ವಿತ್ ಆಯಿಲ್ ಸರ್ವಿಸ್ ಕೂಡ ಇದು ಆಗಿದೆ ನಿಮ್ಗೆ. ಸೊ ತಗೊಂಡೋಗಿ ಓಡಿಸೋದು ಅಷ್ಟೇ. ಅಷ್ಟೇ ಅದ್ರ ಇದು ಜೊತೆಗೆ ನಿಮ್ಗೆ after bumper market price Magwell. ಕೊಡ್ತೀನಿ ಸರ್. ಹೌದು ಓಕೆ ಸರ್, ಹೇಳಿ ಸರ್. ಬಟ್ ಜಸ್ಟ್ ನಿಮ್ಗೆ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇದು 3 ಲ್ಯಾಕ್ಗೆ 3 ಲ್ಯಾಕ್ 14 ಮಾಡಲ್ ಇದು ಸರ್. ಇನ್ನೊಂದು ರೇಟ್ VXi 14 ಮಾಡಲ್ ಜಸ್ಟ್ 3 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷ ಪ್ರೈಸ್ ಇದೆ ನಿಮ್ಗೆ. ನೋಡ್ಕೊಂಡ್ ಬರ್ಲಿ ನಿಮ್ಗೆ, ಇಡೀ ಬಜಾರ್ ನೋಡ್ಕೊಂಡ್ ಬರ್ಲಿ. ನಮ್ಮ ಹತ್ರ ಚಾಲೆಂಜ್ ಪ್ರೈಸ್ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಓಕೆ, ಪೋಲೋ ಸರ್. ಸರ್ ಇದು ಪೋಲೋ ನಿಮ್ಗೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. 2011 ಮಾಡಲು ನಿಮ್ಗೆ ಹೈಲೈನ್ ಹಾ. ನೋಡ್ತಾ ಇರ್ಬೇಕು ನಿಮ್ಗೆ. ಎಲ್ಲ ಆಯಿಲ್ ಸರ್ವಿಸ್ ನಿಮ್ಗೆ ಎಲ್ಲ ಆಗಿದೆ ಸರ್ ನಮ್ ಗಾಡಿಗಳೆಲ್ಲ ನಿಮ್ಗೆ. ಸರ್ ಟಾಪ್ ಎಂಡ್ ಸರ್ ಇದು? ಟಾಪ್ ಎಂಡ್ ಇದು ಹೈಲೈನ್ ಇದು ಟಾಪ್ ಸೊ ಹಿಂದೆ ಸ್ಪಾಯ್ಲರ್ ಕೂಡ ಇದೆ ನೋಡಿ. ಸ್ಪಾಯ್ಲರ್ ಹಾಕೋರೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕೋರೆ. ಲೈಡೆಡ್ ಸೀಟ್ಸ್ ಎಲ್ಲ ಸೊ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ. ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಸೊ ಸೀಟ್ಸ್ ಕವರ್ ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅನ್ಬೋದು. ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್. ಸೊ ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಟೈರ್. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಅಗೇನ್ ಮಾಡಲ್ ಅಂಡ್ ಪ್ರೈಸ್ ಸರ್ 2011 ಮಾಡಲು ಸೆಕೆಂಡ್ ಓನರ್. ಜಸ್ಟ್ ನಿಮ್ಗೆ ಒಂದು 275 ಮಾಡ್ಕೊಡ್ತೀನಿ ಸರ್. 275 ಮಾಡ್ಕೊಡ್ತೀನಿ ಸರ್. ಇನ್ನೂ ಕಡಿಮೆ ಆಗೋದಾ ಸರ್? ಇಲ್ಲಿ 3 ಲಕ್ಷ ಹಾಕಿರೋದು 275 ಮಾಡ್ಕೊಡ್ತೀನಿ. ಓಕೆ, ಹೇಳ್ತಿರೋದು ಕಡಿಮೆ ಅಂತಿದ್ದಾರೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ. ಓಕೆ ಸರ್, ನೆಕ್ಸ್ಟ್ ಸರ್ 2011 ಮಾಡಲು ಸ್ಪೋರ್ಟ್ಸ್ ನೋಡ್ತಾ ಇರ್ಬೋದು. ವೈಟ್ ಕಲರ್ ನಿಮ್ಗೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಆಗಿದೆ ನಿಮ್ಗೆ. i20 ಹೌದು, i20 ಸ್ಪೋರ್ಟ್ಸ್. ಓಕೆ, ಸ್ಪೋರ್ಟ್ಸ್ ವೈಟ್ ಕಲರ್ ಅಲ್ಲಿ ಇರುತ್ತೆ ನೋಡಿ ಇದರಲ್ಲೂ. ಸರ್ ಇದರ ಫೀಚರ್ಸ್ ಅಂದ್ರೆ AC ಪೋಸ್ಟರಿಂಗು 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಮ್ಯಾಗ್ ವೀಲ್ ಕೂಡ ಬರುತ್ತೆ ನಿಮ್ಗೆ ಇದಕ್ಕೆ. ಮ್ಯಾಗ್ ವೀಲ್ ಎಲ್ಲ ನೋಡ್ತಾ ಇರ್ಬೋದು ನೋಡಿ. ಸೊ ಇಂಟೀರಿಯರ್ ಒಂದ್ಸರಿ ತೋರಿಸ್ಬಿಡೋಣ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೊ ಸ್ಟೇರಿಂಗ್ ಮನ್ ಕಂಟ್ರೋಲ್, ಸೀಟ್ಸ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಮ್ಯಾಗ್ ವೀಲ್ ಅವಾಗಲೇ ಹೇಳ್ದಂಗೆ ಸರ್ ವೈಟ್ ಕಲರ್ ಅಲ್ಲಿ ಇದೆ. ಸರ್ ಅಗೇನ್ ಮಾಡಲ್ ಸರ್, ಪ್ರೈಸ್ ನಿಮಗೆ 3,10,000 ಮಾಡ್ಕೊಡೋಣ ಸರ್. 3,10,000 ಸರ್. ಇನ್ನೊಂದು ಪ್ರೈಸ್ ಸರ್ 3 ಲಕ್ಷಕ್ಕೆ ಮಾಡ್ಕೊಡೋಣ ಹೋಗಿ. 3 ಲ್ಯಾಕಿಗೆ ಆಗುತ್ತೆ. ಹೌದು ಸರ್. ಸರ್ ಅದರಲ್ಲಿ ಏನಾದ್ರು ಬರ್ಲಿ ಸರ್, ಮುಂದೆ ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ. ಓಕೆ ಸರ್. ಹಾಗೆ ಒಂದು ಪಕ್ಕದಲ್ಲಿ ಶಿಫ್ಟ್ ಇದೆ ಸರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಜೊತೆಗೆ. ಹೌದು ಸರ್, ಇದು ಅಷ್ಟೇ ನಿಮ್ಗೆ 2010 ಮಾಡಲು ನಿಮ್ಗೆ. 10 ಮಾಡಲ್. ಹೌದು, ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ನೋಡ್ತಾ ಇರ್ಬೋದು ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ ನಿಮ್ಗೆ. AC ಸೊ ಹಿಂದೆ ಸ್ಪಾಯ್ಲರ್ ಕೂಡ ಹಾಕಿದಾರಲ್ಲ ಸರ್ ಇದಕ್ಕೆ? ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಎಲ್ಲ ಹಾಕೋರು ನಿಮ್ಗೆ. ಓಕೆ ಸರ್, ಇದರಲ್ಲಿ ಫೀಚರ್ಸ್ ಅಂದ್ರೆ AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ ಇದು. ಸೊ ಇದು ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ ಸರ್. ಪ್ರೈಸ್ ಸರ್ ಇದ್ರದ್ದು? ಸರ್ 2010 ಮಾಡಲ್ ನಿಮ್ಗೆ. FC ಕೂಡ ಫ್ರೆಶ್ ಆಗಿದೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿದೆ ನಿಮ್ಗೆ. ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,90,000. ಮುಂದೆ ಬರ್ಲಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆ ಆಗುತ್ತೆ. ಇನ್ನ ಕಡಿಮೆ ಮಾಡ್ಕೊಡ್ತೀನಿ. ಅದ್ರ ಜೊತೆ ಇನ್ನೂ ಕಡಿಮೆ ಆಗುತ್ತೆ. ಕಡಿಮೆ ಮಾಡ್ಕೊಡ್ತೀನಿ. ಕಡಿಮೆ ಮಾಡ್ಲೇಬೇಕು ಸರ್ ನೀವು? ಖಂಡಿತ ಮಾಡ್ಕೊಡೋಣ ಸರ್. ಹೇಳಿ ಸರ್. ನಮ್ಮ ಹತ್ರ ಲೋ ಮಾಡಲ್ ಬೇಕಾದ್ರೆ ಲೋ ಮಾಡಲ್ ಇದೆ. ಹೈ ಮಾಡಲ್ ಅಂದ್ರೆ ಹೈ ಮಾಡಲ್ ಇದೆ. ಶಿಫ್ಟ್ ಅಲ್ಲಿ ನಿಮ್ಗೆ. ಸೊ ಇದು ಪೆಟ್ರೋಲ್ ವೇರಿಯಂಟ್ ನಿಮಗೆ 14 ಮಾಡಲ್. ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ ನಿಮ್ಗೆ 67 ಓಡಿದೆ. ಶೋರೂಮ್ ಮೇಂಟೈನ್ ನೋಡ್ತಾ ಇರ್ಬೋದು. ಬರೀ 67,000 ಓಡಿದೆ ಇದು? ಹೌದು ಸರ್. ಏನ್ ಸರ್, ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ತುಂಬಾ ನೀಟ್ ಆಗಿ ತುಂಬಾ ನೀಟ್ ಇದೆ ಸರ್. ನಿಮ್ಗೆ ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದು. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಕ್ಸೋರೆ ನಿಮ್ಗೆ. ಓಕೆ. ಸೊ ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಯಾರ ಶಿಫ್ಟ್ ನೋಡ್ತಾ ಇದ್ರೆ ಬೆಸ್ಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಅನ್ಬೋದು. ಸರ್ ಇದ್ರ ಪ್ರೈಸ್? ಸರ್ ಪ್ರೈಸ್ ಇದು 4,50,000 ಕೋಟ್ ಮಾಡ್ತಾ ಇರೋದು. ಮುಂದೆ ಬರ್ಲಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆ ಆಗುತ್ತೆ ಸರ್? ಮಾಡ್ಕೊಡೋಣ. ಒಂದು ಪ್ರೈಸ್ ಹೇಳ್ತೀರಾ? ಒಂದು 430 ಮಾಡ್ಕೊಡೋಣ ಬನ್ನಿ. 430 ಆಗುತ್ತೆ? ಮಾಡ್ಕೊಡ್ತೀನಿ ಬನ್ನಿ ಸರ್. ಸರ್ ಹೇಳಿ ಸರ್. ಒಂದು ಡಿಮ್ಯಾಂಡೆಡ್ ವೆಹಿಕಲ್ ಅಂತ ತಗೊಂಬಂದಿನಿ. ಒಂದು ಶಿಫ್ಟ್ ಡಿಸೈರ್ ನೋಡ್ತಾ ಇರ್ಬೋದು ನಿಮ್ಗೆ. 14 ಮಾಡಲ್. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಮ್ಯಾಗ್ ವೀಲ್ ಬರಲ್ಲ ಇದಕ್ಕೆ. ಮ್ಯಾಗ್ ವೀಲ್ ಹಾಕೋರೋ ನಿಮ್ಗೆ. ವಿಡಿಯೋ ಇದು. ಓಕೆ. ಸೊ ಡೀಸರ್ ಇದು? ಹೌದು, ಶೋರೂಮ್ ಮೇಂಟೈನ್ ಎಲ್ಲ ಆಗಿದೆ ಸರ್ ನಿಮ್ಗೆ ಇದು. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಸರ್. ಓಕೆ, ಒಂದು ಕಂಪ್ನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಲೆದರ್ ಸೀಟ್ಸ್ ಎಲ್ಲ ಹಾಕ್ಸೋರೆ ನಿಮ್ಗೆ. ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಬ್ರಾಂಡ್ ನ್ಯೂ ಟೈರ್. ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ. ಮ್ಯಾಗ್ ವೀಲ್ ಬರಲ್ಲ ಅಂತ ಹಾಕ್ಸಿದ್ದಾರೆ ಅಂತ ಅವರು. ಸೊ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಸರ್. ಏನ್ ಸರ್ ಡೀಟೇಲ್ಸ್ ಏನು ಸರಿ? ಸರ್ 2014 ಮಾಡಲು ನಿಮ್ಗೆ ಜಸ್ಟ್ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ? 4 ಲಕ್ಷಕ್ಕೆ ಸರ್. ಸರ್ ಇದು ಎಷ್ಟು ಹೇಳಿದ್ರೆ ಪ್ರೈಸ್? ಇದು 450 430 ಮಾಡ್ಕೊಡ್ತೀನಿ. ಇದು 4 ಲಕ್ಷ. ಇನ್ನ ಮುಂದೆ ಬಲಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು ಜಸ್ಟ್ ನಿಮ್ಗೆ 2,80,000 ಮಾಡ್ಕೊಡ್ತೀನಿ.